ಇ ಎಮ್ ಐಗೆ ಫ್ಯೂಯಲ್ಗೆ ಇಷ್ಟು ಸಾಕು. ಒಳ್ಳೆ ಸೇವಿಂಗ್ಸ್ ಗುರು. ನಮ್ಮ ಮಹೇಂದ್ರ ವೀರೋಯಿಂದ ಈ ತಿಂಗಳು ಇಷ್ಟೊಂದು ಸೇವಿಂಗ್ಸು ನನ್ನ ಗಾಡೀಲಿ ನೋಡೋರು ಇ ಎಮ್ ಐ ಕಟ್ಟೋಕ್ಕೆ ಕಾಸು ಆಯ್ತಾ ಇಲ್ಲ. ನಿನ್ನ ಗಾಡಿ ಮೈಲೇಜ್ ಎಷ್ಟು? 14-14.5 ಬಂದರೆ ಹೆಚ್ಚು ಅಣ್ಣ. ನಾನು ಇಷ್ಟು ಸೇವಿಂಗ್ಸ್ ಮಾಡೋಕ್ಕೆ ಏನು ಕಾರಣ ಅಂತ ಹೇಳ್ತೀನಿ ಬಾ. ನೋಡೋ ಮಗ, ನನ್ನ ಗಾಡಿ 3 ಟನ್ ಲೋಡ್ ಹಾಕೊಂಡು ತಿರುಗಾಡಿದ್ರು 15ರಿಂದ 16 ಕಿಲೋಮೀಟ್ರ್ ಮೈಲೇಜ್ ಕೊಡ್ತೈತೆ. ನಿನ್ನ ಗಾಡಿ ನೋಡಿದ್ರೆ ಬರೀ 14 ಕಿಲೋಮೀಟ್ರ್ ಅಂತ ಹೇಳ್ತಾ ಇದೆಯಾ. ಸೊ ಅಲ್ಲೇ ತಿಂಗಳಿಗೆ 3,000 ಸೇವ್ ಮಾಡ್ತಾ ಇದ್ದೀನಿ ನಾನು. ಅದೇ 5 ವರ್ಷಕ್ಕೆ 72,000 ಆಯಿತು. ಆಮೇಲೆ ಇನ್ನೊಂದು ತಪ್ಪು ತಿಳ್ಕೊಂಬೇಡಮ್ಮ ನೀನು. ಮೈಲೇಜ್ ಅಷ್ಟು ಬರ್ತೈತೆ ಅಂತ ಹೇಳಿದ್ರೆ ಪವರ್ ಇಲ್ಲ ಅಂತ ಅನ್ಕೊಂಬೇಡ. ಪವರು 0 to 100 ಜಸ್ಟ್ 11.7 ಸೆಕೆಂಡ್ಸಲ್ಲಿ ಹೋಗುತ್ತೆ. ಹೆಂಗೆ ಅಂತ ಯೋಚನೆ ಮಾಡ್ತಿದ್ಯಾ? ಇದರಲ್ಲಿ EVGT ಟರ್ಬೋ ಚಾರ್ಜರ್ ಇರುವಂತಹ ಇಂಜಿನ್ ಕೊಟ್ಟಿದ್ದಾರೆ. ಒಳ್ಳೆ ಪವರ್ ಇದೆ ಮಗ. ಈಸಿಯಾಗಿ ಬೇಗ ಕಂಪ್ಲೀಟ್ ಮಾಡ್ತೀನಿ ಟ್ರಿಪ್ಗಳನ್ನ. ಆಮೇಲೆ ತಿಂಗಳಿಗೆ ನಾನು ಜಾಸ್ತಿ ಸೇವ್ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಲಾರ್ಜರ್ ಡೆಕ್ ಇದೆ. 10 ಫೀಟ್ ಬರುತ್ತೆ ಮಗ ಇದು. ಸೊ ಹಂಗಾಗಿ ನಾನು ಜಾಸ್ತಿ ಕ್ರೇಟ್ಸ್ ಹಾಕ್ಬೋದು. ವೆಜಿಟೇಬಲ್ ಡೆಲಿವರಿ ಮಾಡ್ತೀನಿ ಅಂದರೆ, ವಾಟರ್ ಕ್ಯಾನ್ ಡೆಲಿವರಿ ಮಾಡ್ತೀನಲ್ಲ, ಅವಾಗ ಎಕ್ಸ್ಟ್ರಾ ವಾಟರ್ ಕ್ಯಾನ್ಗಳನ್ನ ಹಾಕೊಂಡು ತಿರುಗಾಡ್ಬೋದು. ಈ ಕಡೆ ಮೈಲೇಜು ಚೆನ್ನಾಗಿದೆ. ಆಮೇಲೆ ಲೆಸ್ ಟ್ರಿಪ್ಸು. ನೀನು ಜಾಸ್ತಿ ಟ್ರಿಪ್ ಮಾಡ್ತೀಯ, ನಾನು ಕಡಿಮೆ ಟ್ರಿಪ್ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಜಾಸ್ತಿ ಪ್ರಾಫಿಟ್ ಮಗ. ಆಮೇಲೆ ಟ್ರಾಫಿಕಲ್ಲಿ ನಿಲ್ಲಿಸ್ದಾಗಿಲ್ಲ ಸುಮ್ಮನೆ ನನ್ನ ಗಾಡಿ ಡೀಸೆಲ್ ಕುಡಿಯೋಲ್ಲ ಮಗ. ಇದರಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ. ಆಟೋಮೆಟಿಕಲಿ ಟ್ರಾಫಿಕಲ್ಲಿ ಆಫ್ ಆಗುತ್ತೆ. ಆಮೇಲೆ 20,000 ಒಂದ್ಸರಿ ಸರ್ವಿಸ್ ಅಪ್ಪ ನನ್ನ ಗಾಡಿ. ಸೊ ಹಂಗಾಗಿ ಮಿಕ್ಕ ಟೈಮಲ್ಲಿ ಬಾಡಿಗೆ ಹೊಡಿತಾನೆ ಇರ್ತೀನಿ. ಜಾಸ್ತಿ ಪ್ರಾಫಿಟ್ ಬರುತ್ತೆ. ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಯಾಕೆಂದರೆ 3 ಮೇನ್ ಪಾರ್ಟು. ಒಂದು ಪ್ರೊಪೆಲ್ಲರ್ ಶಾಫ್ಟು, ಲೀವ್ ಸ್ಪ್ರಿಂಗು ಮತ್ತು ಆ್ಯಕ್ಸಲ್ಲು. ಈ 3 ಕೂಡ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಫುಲ್ ಲೈಫ್ ಟೈಮು. ಅದರಿಂದ ನನಗೆ ಮೇಂಟೆನೆನ್ಸ್ ಕಾಸ್ಟು ಕಡಿಮೆ ಇರೋದ್ರಿಂದ ಓವರಾಲ್ ಆಗಿ ಪ್ರಾಫಿಟು ಚೆನ್ನಾಗಾಗ್ತಾ ಇದೆ. ಸೊ EMI ಎಲ್ಲ ಈಸಿಯಾಗಿ ಕಟ್ತಾ ಇದ್ದೀನಿ ಅಣ್ಣ. ಮುಂಚೆನೇ ಈ ವಿಷಯ ಗೊತ್ತಿದ್ರೆ ಇದೇ ಗಾಡಿ ತಗೊಂಡ್ಬಿಡ್ತಿದ್ದೆ ಅಣ್ಣ. ಏನಿಲ್ಲ, ಇವಾಗ ಆ ಗಾಡಿ ಮಾರ್ಬಿಟ್ಟು ಯಾವ್ದಾರು ಒಂದು 2 ಚೀಟಿ ತಗೊಂಡ್ಬಿಡ್ತೀನಿ ಅಣ್ಣ.